ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಎಲ್ರಿಗೂ ಈ ದಿನ ಅಂಬೇಡ್ಕರ್ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಸಂವಿಧಾನಬದ್ಧವಾಗಿ ಎಲ್ಲ ಹಕ್ಕುಗಳು ಸಿಕ್ಕಲಿ, ಅಂಬೇಡ್ಕರ್ ಆಶೀರ್ವಾದ ಎಲ್ರಿಗೂ ಸಿಕ್ಕಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೊಂದು ಆಘಾತಕಾರ ಸುದ್ದಿ ನಾನು ಕೇಳಿದ್ದೀನಿ. ಮೊನ್ನೆ ಎಲ್ಲ ಮಾಧ್ಯಮಗಳಲ್ಲಿ ನಜೀರ್ ಅಹಮದ್ ಅವರು ರಾಜೀನಾಮೆ ಕೊಡಬೇಕನ್ನೋ ಸುದ್ದಿಗಳು ಹರಿದಾಡ್ತಾ ಇತ್ತು. ನಾವು ಇದೇನು ಸಾಧ್ಯನಾ, ಇವರೇನು ಕಾಂಗ್ರೆಸ್ ಪಕ್ಷ ನಜೀರ್ ಅಹಮದ್ ಅವರು ಜಮೀರ್ ಅಹಮದ್ ಅವ್ರದ್ದು ರಾಜೀನಾಮೆ ತಗೊಳ್ಳೋದು ಇವೆಲ್ಲ ಬಿಡಿ ಮಾಧ್ಯಮದಾಗ ಬರ್ತದ, ಇದು ಸಾಧ್ಯವಾದ ಕೆಲಸನ ಅಂತ ನಾನು ಅಂದ್ಕೊಂಡಿದ್ದೆ. ಕೆಲವು ಕೋಲಾರದಲ್ಲಿ ಹೋರಾಟ ಮಾಡಿದಾಗ ಕೂಡ ಅಂದ್ಕೊಂಡೆ, ನಜೀರ್ ಅಹಮದ್ ಅವ್ರು ಮುಟ್ಟೋ ಶಕ್ತಿ ಕಾಂಗ್ರೆಸ್ ಕೈತಾ ಅಂತ. ಯಾಕೆ ಕಾಂಗ್ರೆಸ್ ಕೈತಾ ಅಂತ ಇವತ್ತು ಹೇಳ್ತೀನಿ ಅಂದರೆ, ಕಾಂಗ್ರೆಸ್ ಶಕ್ತಿ ಯಾರ್ರೀ? ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಕಾಂಗ್ರೆಸ್ ಪಕ್ಷದ ಶಕ್ತಿ ಅಂದರೆ ಯಾರು? ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು. ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟವರು? ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು. ಇವ್ರ ಮೇಲೆ ಕ್ರಮ ತಗೊತೀರ. ಹಾಗಾದ್ರೆ ಕಾಂಗ್ರೆಸ್ ಎಲ್ಲಿರ್ತದ ಅಂತ ಯೋಚನೆ ಮಾಡಿ. ಇವತ್ತು ಕಾಂಗ್ರೆಸ್ ಪಕ್ಷ, ನೀವು ಕಾಂಗ್ರೆಸ್ ಪಕ್ಷಕ್ಕೆ 100% ಓಟ್ ಕೊಟ್ಟರೋರ್ನ ಮೇಲಕ್ಕೆ ಆ ಕ್ರಮ ತಗೊತೀರಿ. ಏನೋ ಪಕ್ಷ ವಿರುದ್ಧ ಚಟುವಟಿಕೆಗಳು. ಯಾರ್ರೀ ಪಕ್ಷದ ವಿರುದ್ಧ ಚಟುವಟಿಕೆಗಳು? ಉನ್ನತ ವರ್ಗದವರು ನೇರವಾಗಿ BJP ಪಕ್ಷಕ್ಕೆ ಮಾಡ್ತಾರೆ, ನೇರವಾಗಿ JDS ಪಕ್ಷಕ್ಕೆ ಮಾಡ್ತಾರೆ. ಎಷ್ಟಾಣ ಮೇಲೆ ಶಿಸ್ತು ಕ್ರಮ ಜರುಗಿಸಿದ್ದೀರಾ? ಅದೇ ಒಬ್ಬ ದಲಿತರು ರಾಜಣ್ಣ ಮಾತಾಡಿದ್ದು ಅಂತೇಳಿ ರಾಜಣ್ಣ ವಜಾ ಮಾಡ್ತೀನಿ, ನಾಗೇಂದ್ರ ವಜಾ ಮಾಡ್ತೀನಿ. ಈಗ ಅಲ್ಪಸಂಖ್ಯಾತ ಸರ್ದೆ ನಜೀರ್ ಅಹಮದ್ ವಜಾ ಮಾಡ್ತೀನಿ. ಯಾರ್ದಾಗಾದ್ರೆ ಅಹಿಂದ ವರ್ಗಗಳದ ಕಾಂಗ್ರೆಸ್ ಪಕ್ಷ? ನಿಮಗೇನು ಅನ್ಸಲ್ಲ? ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಯಾಕೆ ನಶಿಸಿ ಹೋಗ್ತಾ ಇದೆ ಅಂದರೆ, ಯಾರು ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ, ಕಾಂಗ್ರೆಸ್ ಪಕ್ಷದ ಮಾಲೀಕರು, ವಾರಸ್ದಾರರಿದ್ದಾರೆ, ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಓಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಕೋಮುವಾದಿಗಳು, ಜಾತಿವಾದಿಗಳು ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ಇವತ್ತು ಪ್ರಬಲವಾಗಿ ನಡೆಸ್ತಾ ಇದ್ದಾರೆ. ನಿಜವಾಗೂ ದೊಡ್ಡ ತಪ್ಪನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ. ನಮಗೆಲ್ಲ ಅಲ್ಪಸಂಖ್ಯಾತರಿಗೊಬ್ಬರಿಗೆಲ್ಲ ನಜೀರ್ ಅಹಮದ್ ನಾಯಕರು. ಇವತ್ತು ಕೋಲಾರಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಂದರೆ ನಜೀರ್ ಅಹಮದ್ ಕಾರಣ, ರಮೇಶ್ ಕುಮಾರ್ ಕಾರಣ, ಎಲ್ಲ ಹಿಂದುಳಿದವ್ರದ್ದು ಕಾರಣ. ಇವತ್ತು ನಜೀರ್ ಅಹಮದ್ ಇಲ್ಲದೆ ಕೋಲಾರಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕಾಗ್ತದ? ಕೋಲಾರ ಜಿಲ್ಲೆನ ಗೆಲ್ಲಕ್ಕಾಗ್ತದ? ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಲ್ಲದೆ ಇವರು ಕಾಂಗ್ರೆಸ್ ಗೆಲ್ಲಕ್ಕಾಗ್ತದೆ ಅಂದರೆ ಯಾಕ್ರಿ ಕಾಂಗ್ರೆಸ್ ಪಕ್ಷ ನಾಶ ಮಾಡ್ತೀರಿ? ಯಾಕ್ರಿ ಬೇರೆಯವ್ರ ಮೇಲೆ ಕ್ರಮ ಜರುಗಿಸಲ್ಲ? ದಲಿತ ನಾಯಕರು, ಅಲ್ಪಸಂಖ್ಯಾತ ನಾಯಕರು ತಪ್ಪು ಏನು ಸಣ್ಣ ಪುಟ್ಟು ಮಿಸ್ಟೇಕ್ ಆದರೆ, ಏನು ಚಾವನೂರು ಶಿವಶಂಕರಪ್ಪನು ಸತ್ತೋದ್ರೆ ಅವ್ರ ಮೊಮ್ಮಗನಿಗೆ ಕೊಡ್ಬೇಕೇನ್ರಿ? ಅವರಪ್ಪ ಮಂತ್ರಿ ಅಲ್ಲ, ಆಕೆ ಅವ್ರ ಹೆಂಡತಿ MP ಅಲ್ಲ, ಅವ್ರ ಮಗನಿಗೆ ಕೊಡ್ಬೇಕಾ? ಬೇರೆಯವ್ರಿಗೆ ಕೊಡಬಾರ್ದೇನೋ? 70,000 ವೋಟ್ರು ಅಲ್ಪಸಂಖ್ಯಾತರು ಕೊಡಬಾರ್ದೇನೋ? ಅಲ್ಪಸಂಖ್ಯಾತರು ಜೀತ ಮಾಡಬೇಕೇನೋ? ಅದು ಕೇಳಿದರೆ ಕೊಟ್ಟಿಲ್ಲ ಟಿಕೆಟು. ನೀವು ಕಾಂಗ್ರೆಸ್ ಅಲ್ಲ, ಅಲ್ಪಸಂಖ್ಯಾತ ಓಟ್ ಹಾಕಿಲ್ಲ ಅಂದ್ರೆ ನೀವು ಗೆದ್ದು ತೋರಿಸ್ರಿ. BJP ಅವ್ರು ಹಾಕ್ಬೋದು, JDS ಅವ್ರಿಗೆ ಹಾಕ್ಬೋದು, ಕಾಂಗ್ರೆಸ್ ಅವರು. ಅಲ್ಪಸಂಖ್ಯಾತರು, ದಲಿತರು ಮಾತ್ರ ಪಕ್ಷಕ್ಕೆ ಜೀತಾಳಗಳಾಗಿರ್ಬೇಕೆ ನಿಮಗೆ? ನಿಜವಾಗೂ ಕಾಂಗ್ರೆಸ್ ಸರ್ಕಾರ ತಪ್ಪು ಮಾಡ್ತಾ ಇದೆ. ನಜೀರ್ ಅಹಮದ್ ನೀವು ವಜಾ ಮಾಡಿರೋದು ವಾಪಸ್ ತೆಗಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ನೀವಿರಲ್ಲ. ಅಲ್ಪಸಂಖ್ಯಾತರಿಲ್ಲದೆ ಯಾರು ಒಬ್ಬ ನಾಯಕನ ಧೈರ್ಯವಾಗಿ, ದಲಿತರು ಅಲ್ಪಸಂಖ್ಯಾತರ ನಾಯಕರಿಲ್ಲದೆ ನಾವು ಕಾಂಗ್ರೆಸ್ ಗೆಲ್ತೀರಿ ಅಂತ ಯಾರಾದರೂ ಒಬ್ಬನ ಧೈರ್ಯವಾಗಿ ತಾಕತ್ತಿದ್ರೆ ಹೇಳ್ರಿ. 223 ಕ್ಷೇತ್ರದಲ್ಲಿ, 224 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ನಿಂತಿರೋದೇ ದಲಿತರು, ಅಲ್ಪಸಂಖ್ಯಾತರ ಮೇಲೆ. ಅವ್ರ ಮೇಲೆ ನೀವು ಕ್ರಮ ಜರುಗಿಸ್ತೀರಿ ರೀ. ನಿಜವಾಗೂ ಅವನತಿ ಆಗ್ತಾ ಇದೆ ಕಾಂಗ್ರೆಸ್. ಸಿದ್ದರಾಮಯ್ಯನವರೇ, ನಿಮ್ಮ ಇದನ್ನೆಲ್ಲ ನಿಮ್ಮ ಸುತ್ತು ಇರೋ ಏನು ನೀವು ಪಿಲ್ಲರ್ಗಳು ಅಂತ ಇದ್ರಲ್ಲ, ಅಹಿಂದ ಎಲ್ಲ ಕಾಲಿಗೆ ಕತ್ತರಿಸ್ತಾ ಇದ್ದಾರೆ, ಜುಟ್ಟು ಜನವರಿಗೆ ಕತ್ತರಿಸ್ತಾ ಇದ್ದಾರೆ. ಅಹಿಂದ ಬಾಯಲ್ಲಿ ಹೇಳಿದ್ರೆ ಆಗಲ್ಲ. ಫಸ್ಟ್ ಅಹಿಂದ ವರ್ಗದವ್ರು ಉಳಿಸ್ಕೊಳೋದು ನೋಡಿ. ತಾವು ಹೇಳಿದರೆ ನಜೀರ್ ಅಹಮದ್ ಅವ್ರನ್ನ ವಜಾ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಅವನತಿ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಇದು ನಿಜನಾ? 100ಕ್ಕೆ 100% ನಜೀರ್ ಅಹಮದ್ ಇಲ್ಲದೆ, ಅಲ್ಪಸಂಖ್ಯಾತರು ಇಲ್ಲದೆ ಕೋಲಾರಲ್ಲಿ ಕಾಂಗ್ರೆಸ್ಸಲ್ಲಿ ನಾನು ಗೆಲ್ತೀನಿ ಅನ್ನೋರು ಯಾರನ್ನು ಇದ್ದರೆ ಬಹಿರಂಗವಾಗಿ ಹೇಳಿ. ಈಗಿರೋ MLA ನಜೀರ್ ಅಹಮದ್ ಅಲ್ಪಸಂಖ್ಯಾತರು ಇಲ್ಲದೆ ನಾನು ಗೆದ್ದಿದ್ದೀನಿ ಅಂತ ಅವ್ರು ಹೇಳಿ. ಮುಂದಿನ ಚುನಾವಣೆ ಕಾಂಗ್ರೆಸ್ ಪಕ್ಷ ನಾಶ ಮಾಡೋಕ್ಕಾಗಿದ್ದು ಮಾಡ್ತಾ ಇರೋದು ಅಲ್ಲ ರೀ. ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷ ಹೋಟ್ಲುಗಳಾಗ ಮೀಟಿಂಗ್ ಮಾಡ್ತಾರ, ಏನಂದ್ರೆ ಅದೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರ. ಅವರೆಲ್ಲ ಉನ್ನತ ವರ್ಗದವ್ರು ಏನಾನ ಮಾಡ್ಬೋದು. ಒಬ್ಬ ದಲಿತರು, ಅಲ್ಪಸಂಖ್ಯಾತರು ಏನಾನ ಪಕ್ಷದ ಸಣ್ಣ ವಿರುದ್ಧವಾಗಿ ನಡ್ಕೊಂಬಿಟ್ರೆ ಅವ್ರ ವಿರುದ್ಧ ಕ್ರಮನಾ? ಮಾದೇವಪ್ಪನವರೇ,
ನೆಕ್ಸ್ಟ್ ನೀವು ಹುಷಾರಾಗಿ. ಸಿದ್ದರಾಮಯ್ಯನ ಒಬ್ಬೊಬ್ಬರು ಅನ್ಯಾಯವಾಗಿ ಮುಗಿಸ್ತಾ ಇದ್ದಾರೆ. ಈಗ ನಿಮ್ಮ ಸರ್ದಿನೇನೋ ಅಂತ ನನಗೆ ಯಾಕೆ ಅನುಮಾನ.